ಹೆಣ್ಣು ಮಕ್ಕಳ ಮೇಲೆ ದ್ವೇಷ ಭಾಷಣ ಮಾಡಿದವನ ವಿರುದ್ಧ ಎಫ್ಐಆರ್ ದಾಖಲಿಸಿ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಭಾರತ ದೇಶದಲ್ಲಿ ಅದು ಕರ್ನಾಟಕ ರಾಜ್ಯದಲ್ಲಿ ಸರ್ವಧರ್ಮೀಯರು ಸೌಹಾರ್ದತೆಯಿಂದ ಬದುಕಿ ಬಾಳುತ್ತಿದ್ದಾರೆ. ಇಸ್ಲಾಂ ಶಾಂತಿ ಪ್ರಿಯ ಧರ್ಮ ಆದರೆ ಕೆಲ ಸಂಘಟನೆಗಳು ಪದೇ ಪದೇ ಒಂದೊಂದೇ ನೆಪವೊಡ್ಡಿ ಸ್ವಾರ್ಥ ರಾಜಕೀಯ ಲಾಭಕ್ಕಾಗಿ ಸಮಾಜದಲ್ಲಿ ಅಶಾಂತಿ ಸೃಷ್ಟಿಸಲು ಷಡ್ಯಂತ್ರ ರೂಪಿಸುತ್ತಿದ್ದಾರೆ. ಇನ್ನು ಮುಂದೆ ಮುಸಲ್ಮಾನರ ಜೊತೆಗೆ ವ್ಯವಹಾರ ಟೋಟಲಿ ಬಂದ್ ಅಂತ ನಂಗೆ ಹೇಳಿ ಸಾಕಾಗಿ ಹೋಗಿದೆ ರೀ. ನಾವು ಪ್ರಯತ್ನ ಪಡ್ತೀವಿ, ಅಪ್ಪಿತಪ್ಪಿ ಯಾವತ್ತಾದ್ರೂ ಮುಸಲ್ಮಾನರ ಕ್ಯಾಬಲ್ ಕೂತ್ ಬಿಟ್ರೆ ಯಾಕಾದ್ರೂ ಕೂತ್ನಪ್ಪ ಅಂತ ಅನಿಸ್ಬಿಡುತ್ತೆ. ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಬುಕ್ ಆಗ್ಬಿಟ್ಟಿರುತ್ತೆ. ಕೊನೆ ಹಂತದಲ್ಲಿ ಕ್ಯಾನ್ಸಲ್ ಮಾಡ್ಲಿಕ್ಕೆ ಆಗದೆ ಒದ್ದಾಡ್ಬಿಟ್ಟಿರ್ತೀವಿ. ಅಲ್ಲದೆ ರಾಜಕೀಯ ಲಾಭಕ್ಕಾಗಿ ಕೆಲ ರಾಜಕಾರಣಿಗಳು ಸಹ ಇಂತಹ ಸಮಾಜದ್ರೋಹಿ ಚಟುವಟಿಕೆಗಳಿಗೆ ಬೆಂಬಲವನ್ನ ನೀಡುತ್ತಿದ್ದಾರೆ. ಹೀಗೆ ಇಂತಹ ಪ್ರಚೋದನಾಕಾರಿ ಮಾತುಗಳಿಂದ ಸಮಾಜದಲ್ಲಿ ಶಾಂತಿ ಭೇದಗಳು ಉಂಟಾಗಿ ಅಶಾಂತಿ ಉಂಟಾದರೆ ಇದರಿಂದ ರಾಜ್ಯದ ಅಭಿವೃದ್ಧಿ ಹೊಂದದೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಮುಂದುವರಿಯಲು ಸಾಧ್ಯವಿಲ್ಲ. ಯಾವತ್ತೂ ದುರ್ಜನರ ರಾಜ್ಯವಾಗಲು ಆಸ್ಪದ ನೀಡಬಾರದು. ಮುಂದೆ ರಾಜ್ಯದಲ್ಲಿ ಕೋಮು ದ್ವೇಷ ಹೆಚ್ಚಾಗಿ ಅನಾಹುತಗಳು ಆಗುವ ಮುಂಚೆ ತಾವು ಈ ಕೋಮುವಾದಿ ಚಕ್ರವರ್ತಿ ಸೂಲಿಬೆಲೆಯ ಮೇಲೆ ಎಫ್ಐಆರ್ ದಾಖಲು ಮಾಡಬೇಕು ಎಂದು ಅಂಜುಮನ್ ಎ ಇಸ್ಲಾಂ ಸಂಸ್ಥೆಯು ಪೊಲೀಸ್ ಆಯುಕ್ತರಿಗೆ ಮನವಿಯನ್ನ ಸಲ್ಲಿಸಿದೆ. ದೊಡ್ಡ ಹಡಗು ಸಮುದ್ರದಲ್ಲಿ ಹೋಗಬೇಕಾದ್ರೆ ಅದರಲ್ಲಿ ತುಂಬಾ ಭಾರದ ವಸ್ತುಗಳು ತುಂಬಿಕೊಂಡಿದ್ರೆ ಆ ಭಾರದ ವಸ್ತುಗಳಿಂದಾಗಿ ಹಡಗಿಗೆ ತೊಂದರೆ ಆಗ್ತಾ ಇದ್ರೆ ಅನವಶ್ಯಕವಾಗಿರುವ ಆ ಭಾರದ ವಸ್ತುಗಳನ್ನ ಸಮುದ್ರಕ್ಕೆ ಎಸೆದು ಬಿಡಬೇಕು. ಹಡಗು ಚೆನ್ನಾಗಿ ನಡೆಯುತ್ತೆ. ನಾನು ಮುಸಲ್ಮಾನರ ಬಗ್ಗೆ ಈ ಮಾತು ಹೇಳ್ತಾ ಇದ್ದೀನಿ. ಅವರು ಬೇಡ ಅನ್ಸಿದ್ರೆ ಬಿಸಾಕ್ಬಿಟ್ಟು ಹಿಂದುತ್ವದ ಈ ಹಡಗನ್ನ ಚೆನ್ನಾಗಿ ತೆಗೆದುಕೊಂಡು ಹೋಗಬೇಕು ಅಂತ ಬಾಬಾ ಸಾಹೇಬರು 1947ಕ್ಕೆ ಮುಂಚೆ ಹೇಳಿದ್ರು. ಬಾಬಾ ಸಾಹೇಬರ ಥಾಟ್ಸ್ ಆನ್ ಪಾಕಿಸ್ತಾನದಲ್ಲಿ ಹೇಳಿದ್ರು, ಹಿಂದೂಗಳಿಗೆ ಹಿಂದೂಸ್ತಾನ, ಪಾಕಿಸ್ತಾನದವರಿಗೆ ಪ್ರತ್ಯೇಕ ರಾಷ್ಟ್ರ ಬೇಕು ಅಂತಂದ್ರೆ ಹಿಂದೂಗಳು ತಮ್ಮ ರಾಷ್ಟ್ರವನ್ನ ಪ್ರತ್ಯೇಕಗೊಳಿಸಿಕೊಂಡು ಮುಸಲ್ಮಾನರನ್ನೆಲ್ಲ ಪಾಕಿಸ್ತಾನಕ್ಕೆ ಓಡಿಸಬೇಕು ಅಂತ ಅವತ್ ನಾವು ಮಾಡಿದ ಸಣ್ಣ ತಪ್ಪಿನ ಕಾರಣದಿಂದಾಗಿ ಇವತ್ ನಮ್ಮ ಹೆಣ್ಣು ಮಕ್ಕಳನ್ನ ಅನಾಥವಾಗಿ ಬೀದಿಗೆ ಬಿಡುವಂತ ಸ್ಥಿತಿ ಬಂದಿದೆಯಲ್ರಿ. ಹೌದು, ಧಾರವಾಡದ ಸುಭಾಷ್ ರಸ್ತೆಯಲ್ಲಿ ಇದೇ ತಿಂಗಳು ಏಪ್ರಿಲ್ 7, 2026ರಂದು ಮುಸ್ಲಿಂ ಹೆಣ್ಣು ಮಕ್ಕಳ ಮತ್ತು ಅಲ್ಪಸಂಖ್ಯಾತರ ಬಗ್ಗೆ ಅವಹೇಳನಕಾರಿಯಾಗಿ ಭಾಷಣ ಮಾಡಿದ ಚಕ್ರವರ್ತಿ ಸೂಲಿಬೆಲೆ ವಿರುದ್ಧ ಎಫ್ಐಆರ್ ದಾಖಲಿಸಿ ಮತ್ತು ಸೂಕ್ತವಾದ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಗೆ ಅಂಜುಮನ್ ಎ ಇಸ್ಲಾಂ ಸಂಸ್ಥೆ ಮನವಿ ಪತ್ರ ಸಲ್ಲಿಸಿದೆ. ಇದು ವಿದ್ಯಾಕಾಶಿ ಊರು. ಈ ವಿದ್ಯಾಕಾಶಿ ಊರಿನಲ್ಲಿ ಹಲವಾರು ಮಕ್ಕಳು ಓದಲು ತಮ್ಮ ಭವಿಷ್ಯವನ್ನ ರಚಿಸಿಕೊಳ್ಳಲು ಬರುತ್ತಾರೆ. ಹಾಗೆಯೇ ಮಾರುಕಟ್ಟೆ ರಸ್ತೆಯಲ್ಲಿ ಬೀದಿ ಬದಿ ವ್ಯಾಪಾರಸ್ಥರು ಹಚ್ಚಿದ್ರೆ ಪೊಲೀಸರು ಹೊಡೆದು ಬಡೆದು ಟ್ರಾಫಿಕ್ ಆಗುತ್ತೆ ಎಂದು ಎಬ್ಬಿಸುವವರು ಸೂಲಿಬೆಲೆಗೆ ದ್ವೇಷ ಭಾಷಣ ಮಾಡಲು 2 ತಾಸು ರಸ್ತೆ ತಡೆಗಟ್ಟಿಸಿ ರಕ್ಷಣೆ ಕೊಟ್ಟು ದ್ವೇಷ ಭಾಷಣ ಮಾಡಲು ಅವಕಾಶ ಕೊಟ್ಟಿದ್ದು ತಪ್ಪು. ಇಲ್ಲಿ ಒಂದು ದಿನ ಬಂದು ದ್ವೇಷ ಭಾಷಣ ಮಾಡಿ ಹೋದ ಮೇಲೆ ಬದುಕು ಬಾಳುವವರ ನಡುವೆ ಜಗಳ ಹಚ್ಚಿ ಹೋದರೆ ಇದಕ್ಕೆ ಹೊಣೆ ಯಾರು ಎಂದು ಅಂಜುಮನ್ ಸಂಸ್ಥೆ ಅಧ್ಯಕ್ಷರಾದ ಇಸ್ಮಾಯಿಲ್ ತಮಟಗಾರ್ ಅವರು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಅಂಜುಮನ್ ಸಂಸ್ಥೆ ಪದಾಧಿಕಾರಿಗಳು, ಸದಸ್ಯರು, ಇನ್ನಿತರರು ಉಪಸ್ಥಿತರಿದ್ದರು. ನಿಯಮ ಇದೆ, ಏನಾರ ಕಾರ್ಯಕ್ರಮ ಮಾಡಿದ್ರು ಆ ಅಂಜುಮನ್ದವ್ರು ಮಾಡಲಿ, ಹಿಂದೂ ಮಹಾಸಭಾ ಮಾಡಲಿ, ಯಾರು ಮಾಡಿದ್ರು ಅದಕ್ಕೆ ಪರ್ಮಿಷನ್ ತಗೋತಾರೆ. ಪೊಲೀಸ್ ಪರ್ಮಿಷನ್ ತಗೋತಾರು, ಕಾರ್ಪೊರೇಷನ್ ಪರ್ಮಿಷನ್ ತಗೋತಾರು. ಆಮೇಲೆ ಏನಾರು ಅನಾಹುತ ಘಟನೆ ಆಗಿದ್ರೆ ಪೊಲೀಸರು ಮೊದಲು ಮುಂಜಾಗ್ರತೆ ನಮ್ಮ ಕಡೆ ಸೈನ್ ತಗೋತಾರೆ. ಏನಾರು ಆದ್ರೆ ನೀವೇ ಕಾರಣ, ಏನಾರು ಗದ್ದಲ ಆದ್ರೆ ನೀವೇ ಕಾರಣ ಅದಂತೆಲ್ಲ ಎಲ್ಲ ಮುಂಜಾಗ್ರತೆ ತಗೋತಾರೆ. ಅದಾದಮೇಲೆ ರ್ಯಾಲಿಗೆ ಬಿಡ್ತಾರೆ. ನಾವು ಅಂಜುಮನ್ ಒಳಗೆ ಭಾಳಷ್ಟು ಸ್ಟ್ರೈಕ್ಗಳು ಮಾಡಿದ್ವಿ. ಆ ಸ್ಟ್ರೈಕ್ ಗೇಟ್ ಹೊರಗೆ ಬರೋಕಿನ ಮೊದಲು ನಮ್ಮ ಕಡೆ ಸೈನ್ ತಗೋತಾರೆ. ಏನಾರು ಯಾರು ಕೂಗಂಗಿಲ್ಲ, ಯಾರ ದ್ವೇಷದ ಮಾತಾಡೋಂಗಿಲ್ಲ, ಯಾರ ಸ್ಲೋಗನ್ನು ಯಾರ ಸಮಾಜ ಧಕ್ಕೆ ಆಗಲಾರ್ದಾಗ ಮಾಡೋಂಗಿಲ್ಲ ಅಂತ ನಮ್ಮ ಕಡೆ ಬರ್ಸ್ಕೊಂಡು ಸೈನ್ ಮಾಡ್ಕೊಂಡು ನಮ್ಗೆ ರ್ಯಾಲಿ ಬಿಡ್ತಾರೆ. ಈಗ 7ನೇ ತಾರೀಕು ನಾವು ಇಲೆಕ್ಷನ್ 9 ತಾರೀಕು ಐತಿ. ಇದು ಗದ್ದಲ ಇದು ಮಾಡಬೇಡ್ದಂತೂ ಸುಮ್ಮನೆ ಕುಂತಿದ್ವಿ. ಪೊಲೀಸರು ಸುವಮೋಟೋ ಕೇಸ್ ಮಾಡ್ತಾರಂತ ನಾವು ಬಿಟ್ಟಿದ್ವಿ. 7ನೇ ತಾರೀಕು ಯಾರೋ ಕಾರ್ಟೂನ್ ಸುಳೆ ಮಗ ಏನು ಸುಳೆ ನಮಗೆ ಹೆಸರು ನಂಬರ್ ಬರೋಂಗಿಲ್ಲ. ಅದು ಏನೋ ಹೆಸರು ಒಂದು ಸುಳೆ ಮಗ, ಸುಳೆ ಏನೋ ಅದಲ್ಲ. ಅವ ಕಾರ್ಟೂನ್ ಬಂದು ಬರೀ ಸುಳ್ಳು ಹೇಳ್ತಾನಂತ. ಸುಳ್ಳು ಹೇಳುವ ಸುಳ್ಳೆ ಮಗ ಅವ ಬಂದು ಇಲ್ಲಿ ಯಾವ್ದಾರ ಸಮಾಜಿಗೆ ಏನಾರು ಪ್ಯಾಟಾಗ ಕಾರ್ಪೊರೇಷನ್ದವರು ಪರ್ಮಿಷನ್ ಹೆಂಗೆ ಕೊಡ್ರು, ಸಾರ್ವಜನಿಕ ಸ್ಥಳ ಒಳಗೆ ಇಂಥವ್ರಿಗೆ ಪರ್ಮಿಷನ್ ಕೊಡ್ತಾರೆ. ಒಂದು ಕಾಯಿಪಲ್ಯ ಮುಂದೆ ಹಚ್ಚಿದ್ರೆ ಟ್ರಾಫಿಕ್ ಜಾಮ್ ಆಕೈತಿ, ಸಾರ್ವಜನಿಕ ತೊಂದರೆ ಆಕೈತೆ ಅಂತ ದುಡಿಯೋಂಗ ಹಿಂದೆ ಹಾಕ್ತಾರೆ. ಲಾಟಿಲಿ ಹೊಡಕ್ಕೆ ಹಾಕ್ತಾರೆ. 2 ತಾಸು ಸುಭಾಷ್ ರೋಡ್ ಬಂದ್ ಮಾಡಿಸಿ ಪೊಲೀಸರೆಲ್ಲ ನಿಂತು ಒಂದು ಸಮಾಜಕ್ಕೆ ಭಯಕತ್ತಾನ ಎಲ್ಲರೂ ನಕ್ಕೊಂಡು ನಿಂದ್ರುದು. ಕಾರ್ಪೊರೇಷನ್ದವ್ರು ಹೆಂಗೆ ಪರ್ಮಿಷನ್ ಕೊಟ್ರಿ, ಪೊಲೀಸರು ಹೆಂಗೆ ಪರ್ಮಿಷನ್ ಕೊಟ್ರಿ, ಮತ್ತು ಪೊಲೀಸರು ಪರ್ಮಿಷನ್ ಕೊಟ್ರೆ ಅವ್ರ ಕಡೆ ಏನು ಮುಂಜಾಗ್ರತವಾಗಿ ಯಾವ ಸಮಾಜಕ್ಕೆ ಬೈಬೇಡ ಅಂತ ಏನು ಕೊಟ್ಟಿದ್ರಿ? ಏನೂ ಇಲ್ಲ. ಎಲ್ಲ ಗಾಳಿಗೆ ತೂರಿ ಕಾರ್ಯಕ್ರಮ ಮಾಡ್ತಾರೆ. ಅವ್ರು ಹೆದರ್ತಾರೆ. ಅವ್ರು ಅಷ್ಟು ಮಾಡಿ ಹೋಗ್ಬಿಡ್ತಾರೆ. ಆಮೇಲೆ ನಮ್ಗೆ ಏನಂದ್ರೆ ಯಾರು ಮೌಲಾನ ಒಬ್ಬ ಯಾರು ಬರತ್ತ ಯಾವ್ದು ಏನಂದ್ರೆ ಫಸ್ಟ್ ನಮ್ಗೆ ನೋಟಿಸ್ ಬರ್ತೈತಿ. ಅವ ಯಾರಿಗೂ ಬೈಯೋಂಗಿಲ್ಲ, ಅವ್ನ ರೆಕಾರ್ಡಿಂಗ್ ಇರಬೇಕು, ಯಾರು ಬಂದ್ರೆ ಅರೆಸ್ಟ್ ಮಾಡ್ತಾನೆ. ಫಸ್ಟ್ ಮುಂಜಾಗ್ರತೆ ಬರೀ ನಮ್ದ ಸಮಾಜಕ್ಕೆ ಮುಂಜಾಗ್ರತೆ ಕ್ರಮಗಳು ಅದಾವು, ಏನು ಬೇರೆ ಇದಕ್ಕೆಲ್ಲ ಅದಾವ ಅಂತ ನಾ ಕೇಳಿ ಬರ್ತೀನಿ.
ಇದು ವಿದ್ಯಾಕಾಶಿ ಇದೆ, ಎಲ್ಲರೂ ಸಹಜವಾಗಿ ಎಲ್ಲರೂ ಆರಾಮಿದ್ದೀವಿ. ಹುಬ್ಳಿ ಈಗ ಏನು ಗೊತ್ತಿಲ್ಲ, ಎಲ್ಲ ಗೊತ್ತಿಲ್ಲ. ಆದ್ರೆ ಇಲ್ಲಿ ಲಕ್ಷಗಟ್ಟಲೆ ಹುಡುಗರು ಅವ್ರು ತಮ್ಮ ಭವಿಷ್ಯ ರಚನೆ ಮಾಡಕ್ಕೆ ಬರ್ತಾರೆ. ಅವ್ರ ಭವಿಷ್ಯ PSI ಎಕ್ಸಾಮ್ಗಳಾಗಲಿ, IAS ಕೋಚಿಂಗ್ ಸೆಂಟರ್ಸ್ ಆಗಲೇ ಬಂದಿರ್ತಾರೆ. ಇಂಥ ಸಿಟಿ ಒಳಗೆ ಎಲ್ಲರೂ ಶಾಂತಲೆ ಬದುಕಬೇಕು, ಏನು ಆಗಬಾರ್ದು ಅಂತೇಳಿ ತಾಳ್ಮೆಯಿಂದ ನಾವು ಸುಮ್ ಕುಂತೀವಿ. ಯಾರು ಏನು ಬೈದ್ರು ಒಂದು ಕಂಪ್ಲೇಂಟ್ ಕೊಡೋದು ಹಂಗೆ ಆದ್ಮೇಲೆ ತಾಳ್ಮೆ ಒಂದು ಮಿತಿ ಮೀರಿದೆ ಅಂದ್ರೆ ಎಷ್ಟಂತ ತಾಳ್ಮೆ ಅಂತ ನಮಗೂ ಮಂದಿ ಪ್ರಶ್ನೆ ಮಾಡತ್ತಾರೆ. ನೀವು ಸುಮ್ ಕುಂದ್ರಾಕತ್ತೀರಿ, ಅವ್ರು ಬೈದು ಹೊಂಟಾರೆ, ನೀವು ಸುಮ್ ಕುಂದ್ರಾಕತ್ತೀರಿ, ಅವ್ರು ಬೈದು ಹೊಂಟಾರೆ. ಈಗ ತಾಳ್ಮೆ ಮಿತಿ ಮೀರಿದೆ. FIR ಮಾಡಿದ್ದೀವಿ ಆ ಸುಳ್ಳೆ ಮಗನ ಮೇಲೆ, ಅವ್ನು SIR ಮಾಡಿದ್ದೀವಿ. ಪೊಲೀಸರಿಗೆ ಕ್ರಮ ತಗೊಂತ ಹೇಳಿದೆ. ಬೆಲೆ ಏನಾದ ಕಾರ್ಟೂನ್ ಅದಾನ, ಸುಳ್ಳು ಮಾತಾಡೋ ಏನಾದಿ ಇಂಡಿಯಾ ಹಿಂಗೆ ಆಕೈತಿ, ಡಾಲರ್ ಹಂಗೆ ಆಕೈತಿ ಅಂತ ಮಂದಿಗೆ ಸುಳ್ಳು ಹೇಳಿ ಏನೇನೋ ದಾರಿ ಅಷ್ಟು ಜನರಿಗೆ ಗೊತ್ತಿದೆ. ಇಷ್ಟು ಓಪನ್ ಸುಳ್ಳು ಹೇಳ್ತಾನೆ, ಆದರೂ ಅವ್ರಿಗೆ ಏನಾಗ ಅವ್ರ ಕೆಲಸನ ಅದ. ಯಾವ ಊರಿಂದ ಬಂದು ಎಲ್ಲರೂ ಬೆಂಕಿ ಹಚ್ಚಿ ಹೋಗ್ತಾರೆ. ದಯಮಾಡಿ ಆಕ್ಷನ್ ತಗೋಬೇಕಂತ ಹೇಳಿ. ಮತ್ತು ವಿದೌಟ್ ಪರ್ಮಿಷನ್ ಮಾಡಿದ್ದಾನೆ, ಅದಕ್ಕೆ ಏನು ಆಕ್ಷನ್ ತಗೋತೀರಿ? ಪೊಲೀಸ್ ಪರ್ಮಿಷನ್ ಇಲ್ಲ, ಸಾರ್ವಜನಿಕ ಇದ್ರಾಗ ಮಾಡೋದು ಇದಿಲ್ಲ, ಹಾಲ್ ಇಲ್ಲ, ಓಪನ್ ಇದಾಗ ಬ್ಯಾಟಾಗಿ ನಿಂತು ಹಿಂದೂ ಮುಸ್ಲಿಂ ಎಲ್ಲರೂ ಕೂಡ ದಂಧೆ ಮಾಡುವ ಸ್ಥಳ ಒಳಗೆ ಬಂದು ನಾಳೆ ಒಬ್ಬ ಯಾರು ಕಲ್ಲು ಹೊಡೆದ, ಏನಾರ ಸಿಟಿಗೆ ಏನು ಮಾಡಿದ ಅಂದ್ರೆ ಆ ಚಿತ್ರ ಅಂತ ಹೇಳಿ ಒಬ್ಬಕ್ಕೆ ಏನೋ ಮಾಡಿ ಹೋಗಿ ನವಲ್ಗುಂದೊಳಗೆ ಕೊಲೆ ಮಾಡಿ ಹೋಗ್ಬಿಟ್ಲಾಗಿ ಇಷ್ಟು ಮಾಡಿ ಹೋಗ್ಬಿಡ್ತಾರೆ. ಇಲ್ಲ ನಾಳೆ ಏನಾರ ಆದ್ರೆ ಅನಾಹುತ ಆದ್ರೆ ಯಾರು ಹೊಣೆ? ಪೊಲೀಸರು ಹೊಣೆ. ಈಗ ಮತ್ತೆ ನಾವು ನಿಂದಿರಬೇಕು, ನಾವು ಕಂಟ್ರೋಲ್ ಮಾಡಬೇಕು, ಎಲ್ಲ ಮಾಡಬೇಕು. ಇಂಥ ಅವಕಾಶ ಪೊಲೀಸರು ಯಾಕೆ ಕೊಡತ್ತಾರೆ? ನಮ್ಗೆ ಅದು ಬೇಜಾರಾಗೈತಿ. ಪೊಲೀಸರ ಇದಕ್ಕೆ ಎಚ್ಚೆತ್ತಬೇಕು. ಯಾರು ಇರಲಿ, ಮುಸ್ಲಿಂ ಇರಲಿ, ಕ್ರಿಶ್ಚಿಯನ್ ಇರಲಿ, ಯಾವ ಸಮಾಜದವ್ರು ಇದ್ರು ನೀವು ಮೊದಲ ಮುಂಜಾಗ್ರತೆ ಕ್ರಮ ಯಾವ ಸಮಾಜಕ್ಕೆ ಬೈಬಾರ್ದು ಅಂತ ಕೊಡಬೇಕು. ಆ ಬೈಯುವಾಗ ಸ್ಟಾಪ್ ಮಾಡಿ ಅರೆಸ್ಟ್ ಮಾಡಬೇಕು. ಮೌಲಾನ ಇದ್ರು ಮಾಡ್ರಿ, ಆ ಪಾದ್ರಿ ಇದ್ರು ಮಾಡ್ರಿ, ಸ್ವಾಮಿ ಇದ್ರು ಮಾಡ್ರಿ, ಆಮೇಲೆ ಯಾರು ಸುಳ್ಳೆ ಮಗ ಇದ್ರು ಮಾಡ್ರಿ, ಯಾರ ಮಗ ಇದ್ರು ಮಾಡ್ರಿ. ಈಗ ಒಂದು ಸಮಾಜಕ್ಕೆ ಗುರಿ ಮಾಡಿ ಅವಹೇಳಕಾರಿ ಮಾತಾಡಿ ಅವ್ನಿಗೆ ಇದು ಪ್ರಚೋದನೆ ಇದು ಅಂತ ಮಾಡುವಂತ ಕೆಲಸ ಮಾಡೋಗೇನು ಅವ್ರಿಗೆ FIR ಮಾಡೋದು ಸೋಮೋಟೋ ಇವ್ರು ಮಾಡೋಂಗಿಲ್ಲ. ಅವ್ರು ಹೆದರ್ತಾರೆ, ಇವ್ರು ಹೆದರ್ತಾರೆ. 8 ಮಂದಿ ಅದಾರ, ಎಷ್ಟು ಮಂದಿ ಅದಾರ ಎಲ್ಲ ಎನ್ಸಿರ್ ಧಾರವಾಡ 8-10 ಮಂದಿ ಅದಾರ. ಅವ್ರು ಬ್ಲ್ಯಾಕ್ ಮೇಲ್ ಮಾಡೋದು, ಇಂಥವು ಇದು ಮಾಡೋದು, ಅದು ಮಾಡೋದು, ಅದನ್ನ ಮಾಡ್ಕೊಂಡು ಅಡ್ಡಾಡಕತ್ತಾರ. ಈಗ ಯಾರು ತಾಳ್ಮೆಯಿಂದ ಎಷ್ಟು ಅದೀವಿ ಅಷ್ಟು ಅದೀವಿ. ನಂದು ಏನೈತಲ್ಲ ಮಾರಲ್ ಪೊಲೀಸಿಂಗ್ ಆಗ್ಬಿಡ್ತು. ಮತ್ತು ಪೊಲೀಸರು ಎದಕ್ಕೆ ಅದಾರ? ಈ ಕಂಪ್ಲೇಂಟ್ ಕೊಟ್ಟಿನಿ. ಮತ್ತು ಯಾರ ಸುಳ್ಳೆ ಮಗನ ಮೇಲೆ ಅಷ್ಟ ಒಂದು ಉಳಿದ ನಮ್ಗೆ ಯಾರು ಪರಿಚಯ ಇಲ್ಲ.